ಆಗಲೇ ಹಾಂ ಸರ್. ಇನ್ನೊಮ್ಮೆ ಹೇಳ್ರಿ ಸರ್ ಅದು ಸಿ ಎನ್ ಜಿ ಬಗ್ಗೆ ಕೃಷಿಕರಿಗೆ ಒಂದು ಉಪಯೋಗ ಆಗುವಂಥದ್ದು ಹ್ಮ್. ನಿಮ್ಮ ಅಭಿಪ್ರಾಯವನ್ನು ಹೇಳ್ರಿ ಸರ್ ಒಂದು 2 ನಿಮಿಷದೊಳಗೆ. ಸರ್ ಹಾಂ ಹೇಳ್ರಿ ಸರ್. CNG ರೈತರಿಗೆ ಭಾಳ ಸದುಪಯೋಗ ಸರ್. ಅದ್ರಾಗ ಉದಾಹರಣೆ ಅಂತಂದ್ರೆ ನಾವು ಈ ರೈತರು ನಾವೇನು ಸಾಕು ಪ್ರಾಣಿಗಳನ್ನ ಕಟ್ತಿದ್ವಿ ಸರ್, ಆಕಳು ಮತ್ತು ಎಮ್ಮೆಯಿಂದ ಮೂಲತಃ ಭಾಳ ದಿನಗಳ ಹಿಂದೆ ನಮ್ಮಲ್ಲಿ ಗೋಬರ್ ಗ್ಯಾಸ್ಗಳನ್ನ ಬಳಸ್ತಾ ಬಂದಿದ್ದೀವಿ ಸರ್. ಹಾಂ ಸರ್ ಓಕೆ ರೀ. ಹಾಂ, ಅದ್ರ ಸದುಪಯೋಗ ಮತ್ತೊಮ್ಮೆ ಮರುಕಳಿಸ್ತಾ ಇದೆ ಇವಾಗ ರೀ. ಹೌದು ಸರ್. ಯಾಕಂತಂದ್ರೆ ನಾವು ಎಲ್ಲರೂ ರೈತರಾದಂಥವ್ರು ನಾವು ಮೊದಲನೇ ಮಾತು ನಮ್ಮ ಜಾನುವಾರುಗಳಿಂದ ಬಂದಂಥ ಸಗಣಿಯಿಂದನೇ ಬಯೋಗ್ಯಾಸನ್ನು ಬಳಸೋದು ಯಾವತ್ತೂ ಶಾಶ್ವತ ಮತ್ತು ನಿರಂತರ ಇರುತ್ತೆ ಸರ್. ನಮ್ಗೆ ಯಾವ ಯುದ್ಧದ ಭೀತಿನ ಅವಶ್ಯಕತೆ ಇಲ್ಲ, ಸಪ್ಲೈಯರ್ಸ್ದು ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ರೈತ ಸ್ವಾವಲಂಬಿ ಆಗ್ಬೇಕಾದ್ರೆ ತನ್ನ ಮನೆಯಲ್ಲಿ ಒಂದು ಬಯೋಗ್ಯಾಸನ್ನು ಕಟ್ಕೊಂಡ್ಬಿಟ್ರೆ ಅವ್ನಿಗೆ ಯಾವ ಗೊಡವೆ ಇಲ್ಲ ಅನ್ನುವಂಥದ್ದು ನನ್ನ ವಿಚಾರ ಸರ್. ಹೌದು ಸರ್, ಹೌದು ಹೌದು ರೀ. ಹಾಂ, ಎರಡನೇದು ಈ CNG ವಿಷಯಕ್ಕೆ ಬಂದಾಗ CNG ತಯಾರು ಮಾಡ್ಬೇಕಂದ್ರೆ ಅದಕ್ಕೂ ಇದು ಮೊಲಾಸಿಸ್ ಬೇಕು ಸರ್. ಮೊಲಾಸಿಸ್ ಅಂತಂದ್ರೆ ಈ ಗಾಣದಿಂದ ಬಂದಿರತಕ್ಕಂಥ ಮಡ್ಡಿ ಅಂತೀವಿ ಸರ್, ಮಳ್ಳಿ. ಓಕೆ ಸರ್. ಅದನ್ನ ಏನೈತಿ ಒಬ್ಬರ ರೈತರ ಒಂದು ಸಣ್ಣ ಗಾಣದಿಂದ ಮಾಡಕ್ಕಂತೂ ಆಗಲ್ಲ ಸರ್. ಹೌದು ಸರ್. ಈಗ ಸರ್ಕಾರ ಏನು ಮಾಡಿದೆ ಸರ್, ಜಾಗ್ರಿ ಕ್ಲಸ್ಟರ್ ಅಂತ ಮಾಡಿದೆ ಸರ್. ಓಕೆ ಸರ್. MSME ಒಳಗೆ ಹಾಂ ರೀ. ಅದಕ್ಕೆ ಸುಮಾರು 12 ಕೋಟಿ ರೂಪಾಯಿ ರೊಕ್ಕ ಕೊಡ್ತೈತಿ, 35% ಸಬ್ಸಿಡಿ ಅದ ಅದಕ್ಕೆ. ಓಕೆ ಸರ್. ಹಾಂ, ಅದನ್ನು ಬಳಸ್ಕೊಂಡು ಒಂದು 20-30 ಜನ ರೈತರು ಕೊಡ್ಕೊಂಡು ಕ್ಲಸ್ಟರ್ ಮಟ್ಟದೊಳಗೆ ಮಾಡಿ ಕ್ಲಸ್ಟರ್ ಹಂತದೊಳಗೆ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಮಾಸಾಗಿ ಅತಿ ಹೆಚ್ಚಾಗಿ ಅದು ಮಡ್ಡಿ ಬರೋದ್ರಿಂದ ಅಲ್ಲಿಂದ ಕ್ರೋಢೀಕರಣ ಮಾಡಿ CNG ಮಾಡ್ಬೇಕಾಗತ್ತೆ. ಸಿಂಗಲ್ ಆಗಿ ಮಾಡೋಕ್ಕಂತೂ ಸಾಧ್ಯ ಆಗೋದಿಲ್ಲ ಸರ್. ಹಾಂ ಸರ್. ಯಾಕಂದ್ರೆ ಅದು ಫೈನಾನ್ಷಿಯಲ್ ಸ್ಟ್ರಾಂಗ್ ಇದ್ದವ್ರು ಮಾಡ್ಬೋದು, ಬಟ್ ಸಣ್ಣ ಸಣ್ಣ ರೈತರಿಗೆ ಅದು ಮಾಡೋಕೆ ವಯಬಲ್ ಆಗಲ್ಲ ಸರ್. ಸರ್ ಈಗ ಗುಜರಾತ್ದೊಳಗೆ ಈಗ ರಿಲಯನ್ಸ್ ಕಂಪ್ನಿ ಅವ್ರು ರೀ ಅವ್ರದ್ದು ಒಂದು ದೊಡ್ಡ ಸ್ಕೇಲ್ ಒಳಗೆ CNG ಪ್ರೊಡಕ್ಷನ್ ಮಾಡಕ್ಕೆ ಇದನ್ನ ಮಾಡ್ಯಾರ ರೀ, ಏನಂದ್ರೆ ಪ್ಲ್ಯಾಂಟ್ಗಳನ್ನ ಮಾಡ್ಯಾರ ರೀ. ಅದೇ ಮಾದರಿ ಒಳಗೆ ನಮ್ಮ ರೈತರು ಎಲ್ಲರೂ ಸೇರಿ ಸಹಕಾರ ರಂಗದೊಳಗೆ ಎಲ್ಲರೂ 1,000 ಹಿಡ್ಕೊಂಡು ಒಬ್ಬ ಮೆಂಬರ್ 1,000 ಇನ್ವೆಸ್ಟ್ಮೆಂಟ್ ಮಾಡಲಿ ಏನೋ ಮಾಡಲಿ, ಅವ್ರಿಗೆ ನಾಳೆ ಬೆನಿಫಿಟ್ ಬರದೇ ಇದ್ರು ಆ ಅಮೌಂಟನ್ನು ರಿಟರ್ನ್ ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡು ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಮೈಲುಗಲ್ಲು ಸಾಧಿಸುವಂಗೆ ಮಾಡೋಕ್ಕೆ ಸಾಧ್ಯತೆ ಐತೋ ಇಲ್ವೋ ಅಂತೇಳಿ ನಿಮ್ಮ ಅಭಿಪ್ರಾಯ? ಸರ್, ಸಹಕಾರಿ ರಂಗದೊಳಗದ ಸರ್ ಈಗ ಸರ್ಕಾರ ಅದ್ರಾಗ FPO ಅಂತ ಮಾಡಿದೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಎಕ್ಸ್ಟೆಂಡ್ ಮಾಡಿದೆ ಸರ್. ಓಕೆ ಸರ್. ಅದರ ಮುಖಾಂತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಈಗಾಗಲೇ ಇಲ್ಲಿ 1000ಗಟ್ಟಲೆ ರೈತರ ಶೇರ್ಗಳಿರುತ್ತೆ, 1000 ರೈತರದ್ದು ಒಂದು ಒಕ್ಕೂಟ ಇರುತ್ತೆ ಅದು ಹಾಂ ಸರ್. FPO ಅಂತ ಇರುತ್ತೆ. ಓಕೆ ಸರ್. ಅದ್ರ ಮುಖಾಂತರ ಮಾಡಿದ್ರೆ ಚೆನ್ನಾಗಿರುತ್ತೆ. ರೈತರು ಪ್ರತಿದಿನ ಸಗಣಿ ಕಲೆಕ್ಟ್ ಮಾಡಿ ಆ ಒಂದೊಂದು ಊರಾಗ ಒಂದೊಂದು ಇಂಥವು ಮಾಡಿ ಅಲ್ಲಿ ಊರಾಗ ಕೂಡುವಂಥ ಸಗಣಿಯನ್ನು ಕೃಷಿ ಬಳಕೆಗೆ ಬಳಸುವಂಥದ್ದನ್ನ ಬಳಸ್ಕೊಳ್ಳಿ. ಅದರ ನಂತರ ಎಕ್ಸ್ಟ್ರಾ ಇದ್ದದ್ದನ್ನು ಸಗಣಿ ಅಷ್ಟು ರೈತರು ಕೂಡಿಸ್ಕಿಸಿಂದ ಅಲ್ಲೇ ಒಂದು CNG ಟ್ಯಾಂಕರ್ ಹಾಕಿ CNG ಮಷಿನ್ ಹಾಕಿ ಅದ್ರ ಮುಖಾಂತರ ತೆಗಿಬೋದು. ಆಮೇಲೆ CNG ತೆಗೆದ ಮೇಲೆ ಬರುವಂಥ ಸ್ಲರಿಯನ್ನು ಕೃಷಿಗೆ ಬಳಕೆ ಮಾಡ್ಬೋದು. ಅದು ಮಲ್ಟಿಪಲ್ ಆಗಿ ಯೂಸ್ ಮಾಡೋಕ್ಕೆ ಸಾಧ್ಯದ. ಅಂಥ ಯೋಜನೆಗಳನ್ನು ಸರ್ಕಾರ ತಂದ್ರೆ ಭಾಳ ಚಲೋ ಆಕತ್ತೆ ಅಂತ ನಾವು ವಿಚಾರ ಸರ್. ಅದು FPO ಮುಖಾಂತರ ತಂದ್ರೆ ರೈತರಿಗೆ ಮತ್ತಷ್ಟು ಅನುಕೂಲ ಆಕತ್ತೆ ಅನ್ನೋ ನಮ್ಮ ಭಾವನೆ. ಸರ್ ಈಗ ಬಜಾಜ್ ಕಂಪ್ನಿ ಒಳಗೆ ಫ್ರೀಡಮ್ 125 ಅಂತೇಳಿ ಒಂದು 2 kg ಮಾಪನ ಇರುವಂತಹ ಸಿಲಿಂಡರ್ ಇರುವಂತಹ ಒಂದು ಗಾಡಿ ಕಂಡಿಡ್ದಾರಲ್ರಿ, ಅದು ಈಗಾಗಲೇ ಸಕ್ಸಸ್ ಆಗೈತೆ ರೀ. ಈಗಾಗಲೇ ಅದನ್ನು CNG ಮುಖೇನ ಓಡಿಸಿ ಸಕ್ಸಸ್ ಆಗಿದೆ, ಮೈಲೇಜ್ ಚೆನ್ನಾಗಿ ಕೊಡ್ತಾ ಇದೆ. ಇದರಿಂದ ಸ್ವಾವಲಂಬಿ ರೀತಿಯಲ್ಲಿ ರೈತರು ಮತ್ತು ಭಾರತದ ಪ್ರಜೆಗಳಿಗೆ ಅನುಕೂಲ ಆಗುವಂಥ ಸಂಭವ ಇದೆ. ಹಾಗಾಗಿ CNG ಪ್ಲ್ಯಾಂಟ್ಗಳನ್ನು ಮಾಡೋದು ಉಪಯುಕ್ತತೆ ಅಂತೇಳಿ ನಿಮ್ಮ ಅಭಿಪ್ರಾಯ ಹೌದಲ್ರಿ ಸರ್? CNG ಮಾಡೋದ್ರಿಂದ ಭಾರತಕ್ಕೆ ಯಾವುದೇ ಹೊರದೇಶದ ಮೇಲೆ ಅವಲಂಬನೆ ಆಗೋದಿಲ್ಲ. ರೈತರನ್ನು ಸ್ವಾವಲಂಬಿಯಾಗಿ ಮಾಡಬೇಕು. ರೈತರನ್ನು ಸ್ವಾವಲಂಬಿಯಾಗಿ ಅತಿ ಕಡಿಮೆ ಬಜೆಟಲ್ಲಿ CNG ಪ್ಲ್ಯಾಂಟನ್ನು ಹೆಂಗೆ ಹಾಕಬೇಕು ಅನ್ನೋದು ಭಾರತ ಸರ್ಕಾರ ವಿದ್ಯಾವಂತ ರೈತರಿಗೆ ಅನೇಕ ವಿದ್ಯೆಯನ್ನು ಕಲಿತು ನೌಕರಿ ಪಡೆದೇ ಇರುವಂಥ ಅನೇಕ ಸಾಕಷ್ಟು ಜನ ಯುವಕರಿದ್ದಾರೆ. ಅವ್ರಿಗೆ ಇಂಥವನ್ನೆಲ್ಲ ತಿಳಿಸ್ಕೊಟ್ಟು ರೈತರಿಗೆ ತಳಹಟ್ಟಿ ಮಟ್ಟದಲ್ಲಿ ಹಳ್ಳಿಯ ಮಟ್ಟದಲ್ಲಿ ಹೋಗಿ ತಿಳಿಸ್ಕೊಟ್ಟು ರೈತರಿಗೆ ಇಂಥವು ಮಾಡಿದ್ರನ್ನ ಅವರು CNG ಅವ್ರ ಊರೊಳಗೆ ಬಳಕೆ ಆದ್ರನ್ನ ಭಾರತದ GDP ತನ್ನಿಂದ ತಾನೇ ಹೆಚ್ಚಳ ಆಗತ್ತದ ಮತ್ತು ಆಮೇಲೆ ವಿದೇಶದ ಮೇಲೆ ನಾವು ಅವಲಂಬನೆಯೂ ಕಡಿಮೆ ಆಗ್ತದೆ ನನ್ನ ಭಾವನೆ ಸರ್. ಹಾಂ ಸರ್. ಸರ್ ಕೊನೆಯದಾಗಿ ನಿಮ್ಮ ಸಂದೇಶ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ? ನಿಮ್ಮ ಸಂದೇಶ ಮತ್ತು ಹಕ್ಕೊತ್ತಾಯ ಏನು? ಕೃಷಿ ತ್ಯಾಜ್ಯ ವಸ್ತುಗಳನ್ನು ಬಳಕೆ ಮಾಡ್ಕೊಂಡು ನಾವು ಎದಕ್ಕೆ ಬಳಕೆ ಮಾಡ್ಕೊತೀವಿ ಅಂದರೆ ಕೃಷಿಗೆ ಮಾತ್ರ ಬಳಕೆ ಮಾಡ್ತೀವಿ. ಕೃಷಿಯ ತ್ಯಾಜ್ಯ ವಸ್ತುಗಳನ್ನು ಇವತ್ತು ಕಬ್ಬಿನ ಸೋಗಿ ಅಥವಾ ರವದಿ ಐತೀವಿ, ರವದಿಯನ್ನು ಬಳಸ್ಕೊಂಡು ಪೆಲೆಟ್ಸ್ಗಳನ್ನು ಮಾಡಿ ಮಾರುಕಟ್ಟೆಗೆ ಹೋದ್ರೆ ಅದರಿಂದಲೂ ರೈತಗೆ ಆದಾಯ ಬರುತ್ತೆ. ಆಮೇಲೆ ಸಣ್ಣ ಸಣ್ಣ CNG ಘಟಕಗಳನ್ನು ತೆಗೆಯೋದ್ರಿಂದ ರೈತರಿಗೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ. ಇಂಥ ಸಣ್ಣ ಸಣ್ಣ ಘಟಕಗಳನ್ನು ತೆಗೆಯಲಿಕ್ಕೆ ರೈತರಿಗೆ ಮೊದಲು ಅವರಿಗೆ ನಾವು ಏನಂತೀವಿ ಅವ್ರಿಗೆ ಪಾಠಗಳನ್ನು ಮಾಡಬೇಕು. ಅದ್ರ ಬಗ್ಗೆ ಅನುಭವಗಳನ್ನ ಹಂಚಿಕೊಟ್ಟು ರೈತರು ಇದಕ್ಕೆ ಧನಸಹಾಯ ರೈತರಿಗೆ ಏನಾದರೂ ಸರ್ಕಾರ ಮಾಡಿದರೆ ಒಂದು ಒಳ್ಳೆಯ ಉದ್ದೇಶ ಆಕತ್ತೆ ಅನ್ನೋದು ನನ್ನ ಭಾವನೆ ಸರ್.
ಸರ್ ಇದ್ರ ಜೊತೆಗೇನೆ ರೈತ ಸಂಘದ ಮತ್ತು ಈಗೇನು ಚುನಪ್ಪ ಪೂಜಾರಿ ಅವರಿದ್ದಾರೆ, ಆಮೇಲೆ ಶಶಿಕಾಂತ್ ಗುರೂಜಿ ಅವರಿದ್ದಾರೆ, ಅವ್ರದ್ದು ಅಭಿಪ್ರಾಯ ಕೇಳಲಿದ್ದೀನಿ ಸರ್ ನಾನು. ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ಅವರಿಂದ ಸಪೋರ್ಟ್ ಸಿಗ್ಬೋದಾ? ಸರ್ ನೋಡಿ, ಇವತ್ತೊಂದು ರೈತ ದೊಡ್ಡ ಪ್ರಮಾಣದಲ್ಲಿ ರೈತರ ಪರವಾಗಿ ಸಂಘಟನೆ ಮಾಡಿದಂಥ ಅವರು ಧೀಮಂತ ನಾಯಕರು. ಸರ್ ಹಂಗೆಲ್ಲರೂ ರೈತರ ಜೊತೆ ನೀವು ಆ, ಅತಿ ಹೆಚ್ಚು ಇನೋವೇಷನ್ ಇರುವಂಥ ರೈತರ ಜೊತೆ, ರೈತ ಹೋರಾಟಗಾರರ ಜೊತೆ, ರೈತ ಮುಖಂಡರ ಜೊತೆ ಹಿಂಗೆ ಚರ್ಚೆ ಮಾಡೋದ್ರಿಂದ ಅದೊಂದು ದೊಡ್ಡ ಒಕ್ಕೊರಲಿನ ಕೂಗಾಗಿ ಸರ್ಕಾರ ಮಟ್ಟದೊಳಗೆ ಒಂದು ಸೌಂಡ್ ಮಾಡ್ತೈತಿ. ಆವಾಗ ಸರ್ಕಾರ ಕಣ್ ತೆಗೆದು ಏನಾದರೂ ರೈತರ ಕಡೆ ಮಾಡಿದರೆ ಅಂತ ಹೋರಾಟಗಾರರಿಗೆ, ರೈತ ಮುಖಂಡರಿಗೆ ಇದೊಂದು ದೊಡ್ಡ ಶ್ರೇಯಸ್ ದಕ್ತತೆ ಮತ್ತು ರೈತರಿಗೂ ಅನುಕೂಲ ಆಕತ್ತೆ ಅಂತ ನನ್ನ ಭಾವನೆ. ಓಕೆ ಸರ್, ನಮಸ್ಕಾರ ರೀ, ಧನ್ಯವಾದಗಳು ಸರ್.